ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನಿಮ್ಮದಾಗಿದೆ. ಸೊ ಅದೇನಂತಂದರೆ SSLC ವಾರ್ಷಿಕ ಪರೀಕ್ಷೆ 2026 ಅದು ಬಂದುಬಿಟ್ಟು ಮಾರ್ಚ್ 18, 2026ರಿಂದ ಏಪ್ರಿಲ್ 2, 2026ರವರೆಗೆ ನಡೆಯಿತು. ಸೊ ಪರೀಕ್ಷೆ ಮಧ್ಯದಲ್ಲಿ ಕೂಡ ಸರ್ಕಾರದವರು ಕೂಡ ಒಂದು ತೀರ್ಮಾನವನ್ನು ಮಾಡಿದರು. ಅದು ತೃತೀಯ ಭಾಷಾ ವಿಷಯಗಳಿಗೆ ಗ್ರೇಡಿಂಗ್ಗಳನ್ನು ಮಾಡಬೇಕು ಅಂತ. ಅಂದರೆ ಪರೀಕ್ಷೆಯ 2 ದಿನ ಮುಂಚೆ ಇದು ಸುದ್ದಿ ಆಯಿತು. ಸೊ ಆವಾಗ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಗೊಂದಲವಾದರು. ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು, ಇವಾಗ ಪರೀಕ್ಷಾ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಬಟ್ ಈ ಒಂದು ಸರ್ಕಾರದ ನೀತಿಯಿಂದ ನಡೆಯಿಂದ ಅತೃಪ್ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಪಾಲಕರು ಅವ್ರೇನು ಮಾಡಿದರು ಅಂದರೆ ಹೈಕೋರ್ಟ್ನ ಮೆಟ್ಟಿಲಿಗೆ ಏರಿದರು. ಸೊ ಹೈಕೋರ್ಟ್ ಮೆಟ್ಟಿಲಿಗೆ ಏರಿದ ನಂತರ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ SSLC ವಾರ್ಷಿಕ ಪರೀಕ್ಷೆ 2026ರಲ್ಲಿ ಬರೆದಿರ್ತಕ್ಕಂಥ ತೃತೀಯ ಭಾಷೆಗಳಿಗೆ ಅಂಕಗಳನ್ನು ಕೊಡಿ ಅಂತ ನಿರ್ದೇಶನವನ್ನು ಮಾಡಿದೆ. ಸೊ ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂತಸದ ಸುದ್ದಿಯಾಗಿದೆ. ಏಕೆಂದರೆ ಅವರು ಸುಮಾರು 10 ತಿಂಗಳ ಕಾಲ ಬಹುಪಾಲು ತಮ್ಮ ಅಧ್ಯಯನದ ಸಮಯವನ್ನು ತೃತೀಯ ಭಾಷೆಗೂ ಕೊಟ್ಟು ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಅವ್ರು ಏನಾಗಿದ್ರು ಅಂದರೆ ಭಾಳ ಜಾತಕ ಪಕ್ಷಿಗಳಂತೆ ಕಾಯ್ತಾಯಿದ್ರು. ಆದರೆ ಈ ತೃತೀಯ ಭಾಷೆಯ ಅಂಕಗಳ ಪರಿಗಣನೆ ಕುರಿತು ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ ಆದೇಶವನ್ನು ಮಾಡಿತು. ಸೊ ಇದಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು, ಪಾಲಕರಾಗಿರ್ಬೋದು ಮತ್ತು ಈ ಶಿಕ್ಷಕರ ಸಂಘಟನೆಯ ಒಕ್ಕೂಟಗಳು ಏನು ಮಾಡಿದ್ದು ಅಂತಂದರೆ ಈ ಘನ ನ್ಯಾಯಾಲಯ ಪೀಠಕ್ಕೆ, ಹೈಕೋರ್ಟ್ನ ಏಕಸದಸ್ಯ ಪೀಠಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ವಿದ್ಯಾರ್ಥಿಗಳ ಸಮಸ್ಯೆ, ಆಮೇಲೆ ಶೈಕ್ಷಣಿಕವಾಗಿರ್ತಕ್ಕಂಥ ಏರುಪೇರು ಇವೆಲ್ಲವುಗಳನ್ನು ಮನವರಿಕೆಯನ್ನು ಮಾಡಿಕೊಟ್ಟಿದೆ. ಸೊ ಹೀಗಾಗಿ SSLCಯಲ್ಲಿ ಏನು ಸರ್ಕಾರದವರು 525 ಅಂಕ ಆಗುತ್ತೆ, ತೃತೀಯ ಭಾಷೆಯನ್ನು ಗ್ರೇಡಿಂಗ್ಗೆ ಹಾಕ್ತೀವಿ ಅಂತಂದಿದ್ರಲ್ಲ, ಅದರಲ್ಲಿ ಇವಾಗ ಹೈಕೋರ್ಟ್ ಏನಿದೆ ಅಂದರೆ ಈ ತೃತೀಯ ಭಾಷಾ ಪರೀಕ್ಷೆಗೆ ಅಂಕಗಳನ್ನು ಕೊಡಿ ಅಂತ ನಿರ್ದೇಶನ ಮಾಡಿದೆ. ಸೊ ಇದು ಹೈಕೋರ್ಟ್ನ ನಿರ್ದೇಶನ. ಇನ್ನು ಈ ಹೈಕೋರ್ಟ್ನ ನಿರ್ದೇಶನ ಆದೇಶವನ್ನು ಸರ್ಕಾರ ಯಾವ ರೀತಿಯಾಗಿ ಅದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಏಕೆಂದರೆ ಅದಕ್ಕೆ ಆಗಿರ್ತಕ್ಕಂಥ ಇಲಾಖೆ ಇದೆ, ಸಚಿವರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವುಗಳು ಕೂಡ ನೋಡಬೇಕು. ಒಟ್ಟಾರೆ ಈ ಒಂದು ಸರ್ಕಾರದ ಅಂದರೆ 2 ದಿನ ಮುಂಚೆ ಘೋಷಣೆಯಾಗಿರ್ತಕ್ಕಂಥ ಈ ಒಂದು ತೀರ್ಮಾನಕ್ಕೆ ವಿದ್ಯಾರ್ಥಿಗಳಿಗೆ ಅವ್ರಿಗೇನು ಬೇಕು, ನಮಗೆ ಗ್ರೇಡ್ ಬೇಡ, ಅಂಕಗಳೇ ಬೇಕು ಅಂತಕ್ಕಂಥ ಒಂದು ಛಲ ಇತ್ತಲ್ಲ. ಸೊ ಅದು ಏನಾಗೋದಪ್ಪ ಅಂತಂದರೆ ಅವರ ಒಂದು ಮನಸ್ಸಿಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಿರಾಳವಾಗಿದೆ. ಅಂತೂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಯಥಾಸ್ಥಿತಿಯನ್ನು, ಅಂದರೆ ಅದು ಒಟ್ಟಾರೆ ಏನು ಹೇಳಿದೆ, ಪರೀಕ್ಷಾ ಅಧಿಸೂಚನೆಗಾಗಿ ಯಾವ ಒಂದು ಕ್ರಮ ಇತ್ತಲ್ಲ ಅದನ್ನೇ ಕಡೆಯವರೆಗೂ ಮಾಡಿ, ಅಂದರೆ ತೃತೀಯ ಭಾಷೆಯಲ್ಲಿ 20 ಆಂತರಿಕ ಅಂಕ, 80 ಬಾಹ್ಯ ಅಂಕ ಇತ್ತಲ್ಲ, ಸೊ ಅದು 100 ಅಂಕ, ಸೊ ಅದನ್ನೇ ಮುಂದುವರಿಸಿ ಅಂತ ಹೇಳಿದೆ. ಸೊ ಇವಾಗ ಇನ್ನೂ ಡೀಟೇಲಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ ವೇಟ್ ಮಾಡಬೇಕು. ಕೋರ್ಟ್ ಅಂತೂ ಆದೇಶ ಮಾಡಿದೆ. ಬಟ್ ಈ ಆದೇಶದಿಂದ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಅದು ಕೋರ್ಟ್ನ ಆದೇಶಕ್ಕೆ ಪ್ರಶ್ನೆ ಮಾಡಿ ಮತ್ತೆ ಮೇಲ್ಮನವಿ ಸಲ್ಲಿಸ್ಬೋದು, ಅಥವಾ ಇದೇ ತಾನಾಗಿರ್ತಕ್ಕಂಥ ಮತ್ತೆ ಕೋರ್ಟ್ನ ಆದೇಶವನ್ನು ಅನುಪಾಲನೆ ಮಾಡುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ತೃತೀಯ ಭಾಷೆಗೆ ಕೋರ್ಟ್ ಅಂತೂ ಕೂಡ ಅಂಕ ಕೊಡಿ ಅಂತ ಹೇಳಿದೆ. ಮುಂದೆ ನೋಡೋಣ. ಗುಡ್ ಲಕ್.